ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವೆರೈಟಿ ಅಡುಗೆ ಚಾನಲ್. ಇವತ್ತು ನಾನು ಚಿಕನ್ ಗ್ರೇವಿನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಳೋ ಅಂಥ ಗ್ರೇವಿನ, ಹಾಗೆ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ತೀನಿ. ಇದು ಹೇಗೆಲ್ಲ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಮುಂದೆ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗಬೇಕು ಅನ್ನೋದಾದರೆ, ಹಾಗೆ ನಾನು ಏನಲ್ಲೆಲ್ಲ ತಪ್ಪೇನಾದರೂ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ. ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ತುಂಬ ಈಸಿ ಆಗಿರೋವಂಥ ಒಂದು ಚಿಕನ್ ಗ್ರೇವಿನ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಇದೆ. ಏನೇನು ಇಂಗ್ರೀಡಿಯೆಂಟ್ಸ್ ನೋಡೋಣ. ಚಿಕನ್ ನಾನು 1/2 kg ತೊಳೆದಿಟ್ಕೊಂಡಿದ್ದೀನಿ, 4 ಸ್ಪೂನಷ್ಟು ಎಣ್ಣೆ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಕೊಯ್ದಿಟ್ಕೊಂಡಿದ್ದೀನಿ, ಒಂದು 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1-2 ಬೆಳ್ಳುಳ್ಳಿ ಗೆಡ್ಡೆನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಅದರ ಅರ್ಧ ಪ್ರಮಾಣದಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 4 ಸ್ಪೂನಷ್ಟು ತೆಂಗಿನಕಾಯಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು 1/4 ಸ್ಪೂನಷ್ಟು ಅರಿಶಿಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ, 4 ಸ್ಪೂನಷ್ಟು ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಈರುಳ್ಳಿ ಫ್ರೈ ಆಗೋವರೆಗೂ ನಾವು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಬರೋಣ ಬನ್ನಿ. ಟೊಮೊಟೊನು ಕಾಯಿ ಲಾಸ್ಟಲ್ಲಿ ರುಬ್ಕೊಳ್ಳೋಣ. ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಕ್ಲೋಸ್ ಮಾಡ್ತೀನಿ. ಈ ಸ್ಮೆಲ್ಲೆಲ್ಲ ಹೋಗ್ತಿದೆ. ಈಗ ನಾನು ಇದಕ್ಕೆ ಚಿಕನ್ ಹಾಕ್ಕೊತೀನಿ. ವಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಈಗ ಈ ಮಸಾಲೆ ಒಂದಿಗೆ ಮಿಕ್ಸ್ ಮಾಡ್ಕೊತೀನಿ. ಇದಿವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡ್ತೀನಿ. ಈಗ ಇದು ಸ್ವಲ್ಪ ಮಿಕ್ಸ್ ಆಗಿದೆ ಮಸಾಲೆ ಜೊತೆಗೆ. ಈಗ ಇದಕ್ಕೆ ನಾನು ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಡ್ತೀನಿ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಗ್ರೇವಿ ತೀರಾ ಗಟ್ಟಿಗಿದೆ, ಅದಕ್ಕೆ ಒಂದು 1/4 ಲೋಟದಷ್ಟು ನಾನು ನೀರು ಹಾಕ್ಕೋತಾ ಇದ್ದೀನಿ. ತೀರಾ ತೆಳ್ಳಗೆ ಮಾಡಿದರೆ ಸಾಂಬಾರು ಥರ ಆಗುತ್ತೆ. ಈ ಗ್ರೇವಿ ನಾವು ಚಪಾತಿಗೆ, ರೊಟ್ಟಿ, ದೋಸೆ, ಹಾಗೆ ಇಡ್ಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈಗ ನಾನು ಫ್ರೈ ಮಾಡಿದೆ 2-3 ನಿಮಿಷ. ಈಗ ಕಾಯಿ ಟೊಮೊಟೊ ಹಾಕ್ಕೋತೀನಿ, ರುಬ್ಬಿಟ್ಕೊಂಡಿರೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಜಾರ್ ತೊಳೆದಿರೋ ನೀರು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡೋಣ. ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳೋಣ. ಈ ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ಕಾಗೆ ಇರಲಿ ಅಂತ ನಾನು ಚಪಾತಿ ಮಾಡ್ಕೋತಾ ಇರೋದ್ರಿಂದ ತಿಕ್ಕಾಗೆ ಇರಲಿ ಅಂತ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು 6-7 ನಿಮಿಷ ನಾನು
ಲಿಡ್ನ ಕ್ಲೋಸ್ ಮಾಡಿ ಬೇಗ ಬಿಡ್ತಾ ಇದ್ದೀನಿ. ಇದು ಕ್ಲೀನಾಗಿ ಬೇಯಲಿ. 6-7 ನಿಮಿಷ ಆಗಿದೆ. ಈಗ ಇದೆ ಎಣ್ಣೆ ಎಲ್ಲ ಬಿಟ್ಟಿದೆ, ಚಿಕನ್ ಕೂಡ ಬೆಂದಿದೆ. ಈಗ ನಾನು ಇದಕ್ಕೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಅದೇ ಒಂದು ಸ್ಪೆಷಲ್ ಫ್ಲೇವರ್ ಇರುತ್ತೆ. ಮುಂಚೆನೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಈಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ತಗೋತಾ ಇದ್ದೀನಿ, ಯಾಕಂದರೆ ಕುಕ್ ಆಗಿದೆ. ನಾನು ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಲ್ಲ. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಟು ಹೀಟ್. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.